ಓಕೆ, ಈ ವಿಡಿಯೋದಲ್ಲಿ ನಾವು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಒಂದು ಚಾಪ್ಟರ್ ಬಗ್ಗೆ ನಾವು ಮಾತಾಡ್ತಾ ಬರೋಣ. ಈ ಒಂದು ಚಾಪ್ಟ್ರಲ್ಲಿ ಪ್ರಮುಖವಾದಂಥ ಅಂಶ ಏನಪ್ಪ ಅಂತಂದರೆ, ಭಾರತಕ್ಕೆ ಯುರೋಪಿಯನ್ನರು ಬರೋದಕ್ಕಿಂತ ಮುಂಚೆ ರಾಷ್ಟ್ರಗಳ ನಡುವೆ ವ್ಯಾಪಾರ ಸಂಬಂಧಗಳು ಹೇಗೆ ನಡೀತಾ ಇದ್ವು. ಸೊ ಭಾರತ ದೇಶಕ್ಕೆ ಯುರೋಪಿಯನ್ನರು ಬಂದಿದ್ದು ಯಾವಾಗ ಅಂತಂದರೆ 14ನೇ ಶತಮಾನಕ್ಕೆ. ಅಂದರೆ 14ನೇ ಶತಮಾನಕ್ಕಿಂತ ಬಿಫೋರ್ ರಾಷ್ಟ್ರಗಳ ನಡುವೆ ವ್ಯಾಪಾರ ಸಂಬಂಧಗಳು ಹೇಗೆ ನಡೀತಾ ಇದ್ವು. ಸೊ ಅದರ ಒಂದು ಹಿನ್ನೆಲೆಯನ್ನು ನಾವು ನೋಡೋದಾದರೆ, ಯಾವುದೇ ಒಂದು ಕಾರ್ಯವನ್ನಾಗಿ ಮಾಡಲೇಬೇಕಾದ್ರೆ ಅಥವಾ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅದಕ್ಕೆ ಏನು ಬೇಕಾಗುತ್ತೆ ಅಂತಂದರೆ ಮುಂದಾಳತ್ವ ಅನ್ನೋದು ಬೇಕಾಗುತ್ತೆ. ಹಾಗಿದ್ರೆ ಈ ಟೈಮ್ನಲ್ಲಿ ರಾಷ್ಟ್ರಗಳ ನಡುವೆ ವ್ಯಾಪಾರ ಸಂಬಂಧವನ್ನು ಮಾಡಬೇಕು ಅಥವಾ ಯಾರ ಒಂದು ಮುಂದಾಳತ್ವದಲ್ಲಿ ಒಂದು ವ್ಯಾಪಾರ ಸಂಬಂಧಗಳು ವರ್ಲ್ಡ್ ವೈಡಲ್ಲಿ ಅಂದರೆ ಪ್ರಪಂಚಾದ್ಯಂತ ಬೆಳೀತಾ ಇದ್ದು ಅವಾಗ ಅಂತಂತಂದರೆ, ಆ ಒಂದು ಮುಂದಾಳತ್ವ ಆ ಟೈಮ್ನಲ್ಲಿ ಯಾರು ವಹಿಸ್ಕೊಂಡಿದ್ರು ಅಂತಂದರೆ ಅರಬ್ಬರು ಏನು ಮಾಡಿದ್ರು ಅಂತಂದರೆ, ಅದರ ವ್ಯಾಪಾರದ ಒಂದು ವರ್ತಕರಾಗಿ, ಒಂದು ಬಲಿಷ್ಠ ಸಂಘಟನೆಯಾಗಿ, ಒಂದು ಬಲಿಷ್ಠ ಆದಂಥ ಸಾಮ್ರಾಜ್ಯವಾಗಿ ಇವ್ರು ಏನು ಮಾಡ್ತಾ ಇದ್ರು ಅಂತಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರದ ಒಂದು ಮುಂದಾಳತ್ವವನ್ನು ವಹಿಸ್ಕೊಂಡಿದ್ದರು. ಹಾಗಿದ್ರೆ ಈ ಅರಬ್ಬರು ಏನು ಮಾಡಿದರು ಅಂತಂದರೆ 8ನೇ ಶತಮಾನದಿಂದಲೇ ಏಷ್ಯಾ ಖಂಡದ ಪಶ್ಚಿಮದ ಎಲ್ಲ ದೇಶಗಳು ಯಾರ ಒಂದು ನಿಯಂತ್ರಣದಲ್ಲಿ ಅಥವಾ ಯಾರ ಒಂದು ಅಧೀನದಲ್ಲಿ ವ್ಯಾಪಾರ ಸಂಬಂಧವನ್ನು ಬೆಳೆಸ್ಕೊಂಡ ಇದ್ದು ಅಥವಾ ವ್ಯಾಪಾರವನ್ನು ಮಾಡ್ತಾ ಇದ್ದು ಅಂತಂದರೆ ಅದು ಅರಬ್ಬರ ಒಂದು ವ್ಯಾಪಾರ ವರ್ತಕರ ಅಧೀನದಲ್ಲಿ. ಓಕೆ, ಹಾಗಿದ್ರೆ ಇವರು ವ್ಯಾಪಾರ ವರ್ತಕರಾಗೋಕ್ಕಿಂತ ಮುಂಚೆ ಇವ್ರು ಏನು ಮಾಡ್ತಾ ಇದ್ರು ಅಂತಂದರೆ, ಅರಬ್ ದೇಶದವರು ನಿರಂತರವಾಗಿ ಏನು ಮಾಡ್ತಾ ಇದ್ರು ಅಂದರೆ ಶ್ರೀಲಂಕಾ ದೇಶದೊಂದಿಗೆ ವ್ಯಾಪಾರ ವಹಿವಾಟುಗಳನ್ನು ನಡೆಸ್ತಾ ಇದ್ರು. ಒಂದಿನ ಏನಾಗುತ್ತೆ ಅಂತಂದರೆ, ಈ ಅರಬ್ಬರ ಹಡಗುಗಳು ಬಿರುಗಾಳಿಗೆ ಸಿಕ್ಕಿ ಭಾರತದ ಒಂದು ಗಡಿ ಪ್ರದೇಶವನ್ನು ಏನು ಮಾಡ್ತವೆ ಅಂದರೆ ತಲುಪ್ತವೆ. ಸೊ ಈ ಭಾರತದ ಒಂದು ಗಡಿ ಪ್ರದೇಶವನ್ನು ತಲುಪಿದ ಆಧಾರದ ಮೇಲೆ ಅವರಿಗೆ ಪ್ರಮುಖವಾದಂತಹ 2 ವಿಷಯಗಳು ಗೊತ್ತಾಗ್ತವೆ. ಯಾವುವು 2 ವಿಷಯಗಳು ಅಂತಂದರೆ, ಒಂದು, ಭಾರತ ದೇಶದಲ್ಲಿ ಇಸ್ಲಾಂ ಧರ್ಮ ಇಲ್ಲದೇ ಇರೋದು, ಭಾರತದೊಳಗೆ ಇಸ್ಲಾಂ ಧರ್ಮ ಇಲ್ಲದೇ ಇರೋದು. ಇನ್ನೊಂದು ಯಾವುದಪ್ಪ ಅಂತಂದರೆ, ಭಾರತವು ಒಂದು ಸಂಪದ್ಭರಿತವಾದಂಥ ರಾಷ್ಟ್ರ. ಸೊ ಈ 2 ವಿಷಯಗಳು ಅವರಿಗೆ ಗೊತ್ತಾಗ್ತವೆ. ಈ ರೀತಿ ಶ್ರೀಲಂಕಾದೊಂದಿಗೆ ವ್ಯಾಪಾರ ಸಂಬಂಧವನ್ನು ಮಾಡುವುದರ ಜೊತೆಗೆ ಭಾರತದೊಂದಿಗೆ ಕೂಡ ವ್ಯಾಪಾರ ಸಂಬಂಧವನ್ನು ಮಾಡುವ ಒಂದು ದೃಢ ನಿರ್ಧಾರ ಮಾಡ್ತಾರೆ. ಅದರ ಜೊತೆಗೇ ಭಾರತದಲ್ಲಿ ಇಸ್ಲಾಂ ಧರ್ಮವನ್ನು ಕೂಡ ಇವ್ರು ಏನು ಮಾಡ್ತಾರೆ ಅಂದರೆ ಪ್ರಚಾರ ಮಾಡಬಹುದು. ಸೊ ಈ 2 ಕಾರಣಕ್ಕೆ ಭಾರತದೊಂದಿಗೆ ವ್ಯಾಪಾರ ಸಂಬಂಧವನ್ನು ಅರಬ್ಬರು ಏನು ಮಾಡ್ತಾರೆ ಅಂದರೆ ಬೆಳೆಸ್ಕೊತಾರೆ. ಓಕೆ, ಹಾಗಿದ್ರೆ ನಾನು ಹೇಳಿದೆ ನಾನು ಆವಾಗಲೇ ಹೇಳಿದಾಗೆ ಅರಬ್ಬರು ಏಷ್ಯಾ ಖಂಡದ ಪಶ್ಚಿಮದ ಎಲ್ಲ ದೇಶಗಳು ಇವರ ಒಂದು ಮುಂದಾಳತ್ವದಲ್ಲಿ ಅಥವಾ ಇವರ ಒಂದು ನಿಯಂತ್ರಣದಲ್ಲಿ ಏನಾಗ್ತಾ ಇದ್ವು ಅಂತಂದರೆ ವ್ಯಾಪಾರ ಸಂಬಂಧವನ್ನು ಮಾಡ್ತಾ ಇದ್ವು ಅಂತ ಹೇಳಿ. ಹಾಗಿದ್ರೆ ಭಾರತದ ಸಾಂಬಾರ್ ಪದಾರ್ಥ ಆಗಲಿ ಅಥವಾ ಭಾರತದ ಯಾವುದೇ ಒಂದು ವಸ್ತು ಆಗಲಿ ಯುರೋಪ್ ದೇಶದವರಿಗೆ ಈ ಟೈಮ್ನಲ್ಲಿ ಹೇಗೆ ಹೋಗ್ತಾ ಇತ್ತು ಅದನ್ನು ನಾವು ಇಲ್ಲಿ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿರುವಂತಹ ಸಾಂಬಾರ್ ಪದಾರ್ಥಕ್ಕೆ ನಾನು ಹೇಳಿದ ಹಾಗೆ ಸಾಂಬಾರ್ ಪದಾರ್ಥಕ್ಕೆ ಯುರೋಪ್ ದೇಶದಲ್ಲಿ ತುಂಬ ಬೇಡಿಕೆ ಇತ್ತು ಅಂತ ನಾನು ಹೇಳಿದೆ. ಹಾಗಿದ್ರೆ ಇದು ಹೇಗೆ ಗೊತ್ತಾಯಿತು ಯುರೋಪ್ ರಾಷ್ಟ್ರದವರಿಗೆ ಭಾರತದಲ್ಲಿರುವಂಥ ಈ ರೀತಿಯಾದಂಥ ಒಂದು ಪ್ರಸಿದ್ಧವಾದಂಥ ಅಥವಾ ನಾನ್ ವೆಜ್ಜಸ್ ಅಂದರೆ ವೆಸ್ಟರ್ನ್ ಕಂಟ್ರಿಯಲ್ಲಿರುವಂಥ ಅಥವಾ ಯುರೋಪ್ ಖಂಡದಲ್ಲಿರುವಂಥ ಎಲ್ಲ ದೇಶದವರು ಪ್ರಮುಖ ಆದಂಥವರು ನಾನ್ ವೆಜ್ಜಸ್ ಅಂದರೆ ಮಾಂಸಾಹಾರಿಗಳಾಗಿದ್ದರು. ಸೊ ಅವರು ತಮ್ಮ ಅಡುಗೆಯನ್ನು ರುಚಿಕರವಾಗಿ ಮಾಡಿಕೊಳ್ಳೋ ಸಲುವಾಗಿ ಭಾರತದ ಸಾಂಬಾರ್ ಪದಾರ್ಥಗಳು ಅವರಿಗೆ ಅವಶ್ಯಕತೆ ಆಗ್ತವೆ. ಅಂದರೆ ಭಾರತದ ಅಂತ ಇರಲ್ಲ, ಬಿಫೋರ್ ಇವರಿಗೆ ಭಾರತ ದೇಶದಲ್ಲಿರುವಂಥ ಈ ಸಾಂಬಾರ್ ಪದಾರ್ಥನೇ ಅಂತೇಳಿ ಅವ್ರಿಗೆ ಗೊತ್ತಾಗೋದಿಲ್ಲ. ಒಂದ್ಸರಿ ಏನಾಗುತ್ತೆ ಅಂತಂದರೆ 1295 ಮಾರ್ಕ್ ಪೋಲೋ ಎಂಬ ವ್ಯಾಪಾರಿ ಏನು ಮಾಡ್ತಾನೆ ಅಂತಂದರೆ ಇವನು ಭಾರತ ದೇಶಕ್ಕೆ ಭೇಟಿ ಮಾಡ್ತಾನೆ. ಯಾವಾಗ
ಯಾವಾಗ ಅಂತಂದರೆ 1295 ಹೇಗೆ ಅಂತಂದರೆ ಯುರೋಪ್ ಖಂಡದಿಂದ ಅಥವಾ ಯುರೋಪ್ ದೇಶದಿಂದ ಇವನೇನು ಮಾಡ್ತಾನೆ ಅಂತಂದರೆ ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ಇವನೇನು ಮಾಡ್ತಾನೆ ಅಂತಂದರೆ ಭಾರತದ ವಾರಂಗಲ್ನ ಕಾಕತೀಯರನ್ನ ಇವನೇನು ಮಾಡ್ತಾನೆ ಅಂತಂದರೆ ಭೇಟಿ ಮಾಡ್ತಾನೆ. ಇವಾಗ ನಾವೇನು ವಾರಂಗಲ್ನ ಕಾಕತೀಯರು ಅವಾಗ ಎಲ್ಲಿದ್ರು ಅಂತಂದರೆ ಇವಾಗ ನಾವು ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಈ ಎರಡು ರಾಜ್ಯಗಳು ಅವಾಗಿನ ವಾರಂಗಲ್ನ ಕಾಕತೀಯರು ಏನು ಮಾಡ್ತಾಯಿದ್ರು, ಆಡಳಿತವನ್ನು ಮಾಡ್ತಾಯಿದ್ರು. ಸೊ ಈ ಒಂದು ಪ್ರದೇಶಕ್ಕೆ ಇವನೇನು ಮಾಡ್ತಾನೆ ಅಂತಂದರೆ ಭೇಟಿ ನೀಡಿದಾದ್ಮೇಲೆ ಭಾರತದಲ್ಲಿರುವಂಥ ಪ್ರಸಿದ್ಧ ಸಾಂಬಾರು ಪದಾರ್ಥ ವರ್ಲ್ಡ್ ವೈಡ್ ಗೊತ್ತಾಗುತ್ತೆ. ಹಾಗಿದ್ರೆ ಜಗತ್ತಿನಾದಂತಹ ಭಾರತದ ಒಂದು ಸಾಂಬಾರು ಪದಾರ್ಥವನ್ನು ಪ್ರಸಿದ್ಧಿಯನ್ನು ಅಥವಾ ಅದರ ಮೌಲ್ಯವನ್ನು ತಿಳಿಸಿದವರು ಯಾರು ಅಂತಂದರೆ ಮಾರ್ಕ್ ಪೋಲೋ. ಈ ಮಾರ್ಕ್ ಪೋಲೋ 1295 ಭಾರತಕ್ಕೆ ಭೇಟಿ ನೀಡಿದಾದ್ಮೇಲೆ ಭಾರತ ಮತ್ತು ಯುರೋಪ್ ರಾಷ್ಟ್ರಗಳ ಒಂದು ವ್ಯಾಪಾರ ಸಂಬಂಧ ಇನ್ನೂ ಬಲಿಷ್ಠ ಆಗುತ್ತೆ, ತುಂಬ ಸ್ಟ್ರಾಂಗ್ ಆಗುತ್ತೆ. ಯಾರು ಭೇಟಿ ನೀಡಿದಾದ್ಮೇಲೆ? ಮಾರ್ಕ್ ಪೋಲೋ ಭೇಟಿ ನೀಡಿದಾದ್ಮೇಲೆ. ಓಕೆ, ಹಾಗಿದ್ರೆ ಈ ಮಾರ್ಕ್ ಪೋಲೋನೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬನೇ ವ್ಯಾಪಾರ ಸಂಬಂಧವನ್ನು ಮಾಡ್ತಾ ಇದ್ದ. ಇವನೊಬ್ಬನೇ ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದಾಗೇ ಇವನು ಮಾರ್ಕ್ ಪೋಲೋ ಬಂದು ಹೋದಾದ್ಮೇಲೆ ಭಾರತ ಮತ್ತು ಯುರೋಪ್ ರಾಷ್ಟ್ರದ ಒಂದು ವ್ಯಾಪಾರ ಸಂಬಂಧ ಏನಾಯಿತು, ಗಟ್ಟಿ ಆಯಿತು ಅಂತ ನಾನು ಹೇಳಿದೆ. ಹಾಗಿದ್ರೆ ಭಾರತ ಮತ್ತು ಯುರೋಪ್ ರಾಷ್ಟ್ರಗಳ ನಡುವೆ ವ್ಯಾಪಾರವನ್ನು ಇವನೊಬ್ಬನೇ ಮಾಡ್ತಾ ಇದ್ನ. ಸೊ ಇವನೊಬ್ಬನಿಂದನೇ ಅದು ಸಾಧ್ಯ ಆಗ್ತಾ ಇರಲಿಲ್ಲ. ಅವಾಗ ರಾಷ್ಟ್ರಗಳ ನಡುವೆ ವ್ಯಾಪಾರಕ್ಕೆ ಒಂದು ನಿರ್ಬಂಧ ಇತ್ತು. ಏನದು ಪ್ರಮುಖವಾದಂಥ ನಿರ್ಬಂಧ ಅಂತಂದರೆ ಏಷ್ಯಾ ಖಂಡದ ಎಲ್ಲ ರಾಷ್ಟ್ರಗಳ ವ್ಯಾಪಾರವನ್ನು ನಿಯಂತ್ರಿಸ್ತಾ ಇರೋರು ಯಾರು ಅಂತಂದರೆ ಅವಾಗ ಅರಬ್ಬರು. ಇವರ ಅಧೀನದಲ್ಲೇ ಕೂಡ ಅವಾಗ ಏನಾಗ್ತಾ ಇತ್ತು ಅಂದರೆ ವ್ಯಾಪಾರ ಸಂಬಂಧಗಳು ನಡೀತಾ ಇತ್ತು. ಹಾಗಿದ್ರೆ ಯುರೋಪ್ ಖಂಡದ ಎಲ್ಲ ದೇಶದ ಒಂದು ವ್ಯಾಪಾರವನ್ನು ಯಾರು ಅವಾಗ ನಿಯಂತ್ರಿಸ್ತಾ ಇದ್ರು ಅಂತಂದರೆ ಇಟಲಿಯ ವ್ಯಾಪಾರ ವರ್ತಕರು ಏನು ಮಾಡ್ತಾಯಿದ್ರು ಅಂದರೆ ನಿಯಂತ್ರಿಸ್ತಾ ಇದ್ರು. ಹಾಗಿದ್ರೆ ಫಾರ್ ಎಕ್ಸಾಂಪಲ್ ಏಷ್ಯಾ ಖಂಡದ ಯಾವುದೇ ಒಂದು ರಾಷ್ಟ್ರ, ಈ ಫಾರ್ ಎಕ್ಸಾಂಪಲ್ ನಾವೇನು ಮಾಡೋಣ, ಪರ್ಷಿಯಾ ಒಂದು ದೇಶವನ್ನು ತಗೊಳ್ಳೋಣ. ಓಕೆ, ಇದನ್ನು ಏನು ಮಾಡೋಣ ಅಂತಂದರೆ ಪರ್ಷಿಯಾ ದೇಶದವ್ರಿಗೆ ನಮ್ಮ ದೇಶದ ಏನು ಬೇಕಾಗಿದೆ, ಸಾಂಬಾರು ಪದಾರ್ಥ ಬೇಕಾಗಿದೆ. ನಮ್ಮ ದೇಶದಲ್ಲಿರುವಂಥ ಸಾಂಬಾರು ಪದಾರ್ಥ ಬೇಕಾಗಿದೆ. ಅದನ್ನು ಹೇಗೆ ಇವರು ಪಡಿತಾ ಇದ್ರು ಆವಾಗಿನ ಟೈಮ್ನಲ್ಲಿ ಅಂತಂದರೆ ಈ ಪರ್ಷಿಯಾ ದೇಶದವರು ಏನು ಮಾಡ್ತಾ ಇದ್ರು ಅಂತಂದರೆ ಇವರು ಇಟಲಿಯ ವ್ಯಾಪಾರ ವರ್ತಕರಿಗೆ ಏನು ಮಾಡ್ತಾ ಇದ್ರು, ಅದನ್ನು ಹೇಳ್ತಾ ಇದ್ರು, ನಮಗೆ ಭಾರತ ದೇಶದಲ್ಲಿರುವಂಥ ಈ ರೀತಿಯಾದಂಥ ಒಂದು ಸಾಂಬಾರು ಪದಾರ್ಥ ನಮಗೆ ಬೇಕಾಗಿದೆ ಅಂತ ಇವರು ಡಿಮ್ಯಾಂಡ್ ಇಟ್ಟಾದ್ಮೇಲೆ ಇವರು ಅದನ್ನು ಅರಬ್ ವ್ಯಾಪಾರ ವರ್ತಕರಿಗೆ ಹೇಳ್ತಾ ಇದ್ರು. ಅರಬ್ ವ್ಯಾಪಾರ ವರ್ತಕರು ಏನು ಮಾಡ್ತಾ ಇದ್ರು ಅಂತಂದರೆ ಭಾರತದ ಸಾಂಬಾರು ಪದಾರ್ಥವನ್ನು ಇವರು ಖರೀದಿ ಮಾಡ್ತಾ ಇದ್ರು. ಯಾರು? ಅರಬ್ ವರ್ತಕರು. ಇವರು ಖರೀದಿ ಮಾಡ್ಕೊಂಡು ಅದನ್ನು ಇಟಲಿಯ ವರ್ತಕರಿಗೆ ಮಾರಾಟ ಮಾಡ್ತಾ ಇದ್ರು. ಈ ಇಟಲಿಯ ವರ್ತಕರು ಯಾವ ದೇಶಕ್ಕೆ ಅದು ಅನಿವಾರ್ಯ ಇತ್ತು ಅಥವಾ ಅಗತ್ಯ ಇತ್ತಲ್ಲ, ಸೊ ಅದನ್ನು ಎಲ್ಲ ರಾಷ್ಟ್ರಗಳೊಂದಿಗೆ ಹಂಚೋ ಒಂದು ಕೆಲಸವನ್ನು ಈ ಇಟಲಿಯ ವ್ಯಾಪಾರ ವರ್ತಕರು ಮಾಡ್ತಾ ಇದ್ರು. ಸೊ ಈ ಒಂದು ವ್ಯವಸ್ಥೆಗಳ ಆಧಾರದ ಮೇಲೆ 8ನೇ ಶತಮಾನದಿಂದ ಅಥವಾ ಯಾವುದೇ ಈ ಭಾರತಕ್ಕೆ ಯುರೋಪಿಯನ್ನರು ಬರೋಕ್ಕಿಂತ ಮುಂಚೆ ಈ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ಸಂಬಂಧಗಳು ಬೆಳೀತಾ ಇದ್ದವು. ಹಾಗಿದ್ರೆ ಇದೇ ಚೆನ್ನಾಗಿದೆ ಅಲ್ಲ, ಇದು ವ್ಯಾಪಾರ ವರ್ತಕರು ಒಂದು ಲಾಭದ ಉದ್ದೇಶದಿಂದಾಗಿ ಏನು ಮಾಡ್ತಾ ಇದ್ರು ಅಂತಂದರೆ ಮುಂದಾಳತ್ವ ವಹಿಸ್ಕೊಂಡು ವ್ಯಾಪಾರವನ್ನು ಮಾಡ್ತಾ ಇದ್ರು. ಇದನ್ನೇ ಮುಂದುವರಿಸ್ಬೋದಾಗಿತ್ತಲ್ಲ. ಯಾಕೆ ಯುರೋಪಿಯನ್ನರು ಭಾರತಕ್ಕೆ ಬಂದರು? ಇವರಿಗೆ
ಏನು ನೆಸಸರಿ ಇತ್ತು, ಈ ಒಂದು ಮುಂದಾಳತ್ವನೇ ಮುಂದುವರಿಸ್ಕೊಂಡು ಬರ್ಬೋದಾಗಿತ್ತಲ್ಲ ಅಂತ ನಾವು ನೋಡೋದಾದರೆ ಒಂದು ಪ್ರಮುಖ ಘಟನೆ ಆಗುತ್ತೆ. ಯಾವಾಗ ಅಂತಂದರೆ 1453 ಏನು ಮಾಡ್ತಾರೆ ಅಂತಂದರೆ ಅಟ್ಟೋಮನ್ ಟರ್ಕರು ಏನು ಮಾಡ್ತಾರೆ ಅಂತಂದರೆ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸ್ಕೊತಾರೆ. ಹಾಗಿದ್ರೆ ವಶಪಡಿಸ್ಕೊಳ್ಳಿ ಯಾಕೆ ವ್ಯಾಪಾರ ಸಂಬಂಧ ನಿಂತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವ್ರು ಬಂದಾದ್ಮೇಲೆ ಯಾಕೆ ಇವರು ಭಾರತ ದೇಶಕ್ಕೆ ಬರಬೇಕಾಯಿತು ಅಂತ ನೋಡೋದಾದರೆ, ಅವಾಗಿನ ಟೈಮ್ನಲ್ಲಿ ಈ ಕಾನ್ಸ್ಟಾಂಟಿನೋಪಲ್ ನಗರ ತುಂಬ ಪ್ರಮುಖವಾಗಿತ್ತು. ಹೇಗೆ ಅಂತಂದರೆ ಈ ಒಂದೇ ಒಂದು ನಗರ ಭಾರತ ಮತ್ತು ಯುರೋಪ್ ಖಂಡವನ್ನು ಕೂಡಿಸುವಂಥ ಒಂದೇ ಒಂದು ನಗರ ಭೂಪ್ರದೇಶದಿಂದ ಕೂಡಿತ್ತು, ಭೂಪ್ರದೇಶ ಆಗಿತ್ತು. ಹಾಗಿದ್ರೆ ಇದನ್ನು ಬಿಟ್ಟರೆ ಭಾರತ ಮತ್ತು ಯುರೋಪ್ ರಾಷ್ಟ್ರಗಳನ್ನು ಕೂಡಿಸಲು ಯಾವುದೇ ರೀತಿಯಾದಂಥ ಭೂಪ್ರದೇಶ ಇರಲಿಲ್ಲ. ಅಲ್ಲಿ ಏನು ತೊಂದರೆ ಆಗಿತ್ತು ಅಂತಂದರೆ ಜಲಪ್ರದೇಶದಿಂದಾಗಿ ಅಥವಾ ಸಮುದ್ರದ ಮಾರ್ಗದಿಂದಾಗಿ ಇವರು ವ್ಯಾಪಾರವನ್ನು ಮಾಡುವಂಥ ಒಂದು ಅನಿವಾರ್ಯ ಉಂಟಾಯಿತು. ಹೇಗೆ ಅಂತಂದರೆ ಇವಾಗ ಇಲ್ಲಿ ನೋಡಿ ಈ ಮ್ಯಾಪಲ್ಲಿ ಇದು ಯುರೋಪ್ ಖಂಡ, ಭಾರತ. ಹಾಗಿದ್ರೆ ಈ ರೀತಿ ಇವ್ರು ಏನು ಮಾಡ್ತಾ ಇದ್ರು ಅಂದರೆ ವ್ಯಾಪಾರ ಸಂಬಂಧವನ್ನು ಕೂಡಿಸುವಂಥ ಒಂದು ಪ್ರದೇಶ ಯಾವುದಾಗಿತ್ತು ಅಂತಂದರೆ ಈ ಕಾನ್ಸ್ಟಾಂಟಿನೋಪಲ್ ನಗರವಾಗಿತ್ತು. ಓಕೆ, ಇಲ್ಲಿ ನೋಡಿ ಇದು ಕೂಡ ಸಮುದ್ರ, ಈ ಕಡೆ ಕೂಡ ಸಮುದ್ರ, ಇಲ್ಲಿ ಕೂಡ ಸಮುದ್ರ. ಸೊ ಹಾಗಾಗಿನೇ ಆ ಟೈಮ್ನಲ್ಲಿ ಈ ಕಾನ್ಸ್ಟಾಂಟಿನೋಪಲ್ ತುಂಬ ಪ್ರಮುಖವಾದಂಥ ಪ್ರಸಿದ್ಧಿಯನ್ನು ಪಡೆದಿತ್ತು. ಓಕೆ, ಹಾಗಿದ್ರೆ ಇವರು ವಶಪಡಿಸ್ಕೊಂಡು ಆದ್ಮೇಲೆ ಏನು ಮಾಡ್ತಾರೆ ಅಟೋಮನ್ ಟರ್ಕರು ಅಂತಂದರೆ, ಇಲ್ಲಿ ನೀವು ವ್ಯಾಪಾರ ಮಾಡಬೇಕಾ ಅಂದರೆ ಅಟೋಮನ್ ಟರ್ಕರಿಗೆ ಗೊತ್ತಿರುತ್ತೆ ಮೊದಲೇನೆ ಏನಪ್ಪ ಅಂತಂದರೆ ಈ ಪ್ರದೇಶ ಬಿಟ್ಟರೆ ಯುರೋಪಿಯನ್ನರು ಮತ್ತು ಭಾರತೀಯರು ಏನು ಮಾಡೋಕ್ಕಾಗಂಗಿಲ್ಲ, ವ್ಯಾಪಾರ ಸಂಬಂಧವನ್ನು ಅಥವಾ ಈ ವ್ಯಾಪಾರ ವರ್ತಕರು ಏನು ಮಾಡೋಂಗಿಲ್ಲ ಅಂತಂದರೆ ವ್ಯಾಪಾರ ಸಂಬಂಧವನ್ನು ಮಾಡಲು ಸಾಧ್ಯ ಇಲ್ಲ ಅಂತೇಳಿ ಈ ಅಟೋಮನ್ ಟರ್ಕರಿಗೆ ತಿಳಿದಾದ್ಮೇಲೆ ಇವ್ರು ಏನು ಮಾಡ್ತಾರೆ ಅಂತಂದರೆ, ನೀವು ಈ ಪ್ರದೇಶದಲ್ಲಿ ವ್ಯಾಪಾರ ಸಂಬಂಧವನ್ನು ಮಾಡಬೇಕಾದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಏನು ಮಾಡಬೇಕು, ತೆರಿಗೆಯನ್ನು ಕಟ್ಟಬೇಕು. ನೀವು ತೆರಿಗೆ ಕಟ್ಟಿದರೆ ನಾವೇನು ಮಾಡ್ತೀವಿ ಅಂತಂದರೆ ಈ ಪ್ರದೇಶದಲ್ಲಿ ನಾವು ವ್ಯಾಪಾರ ಸಂಬಂಧವನ್ನು ಮಾಡಲು ನಿಮಗೆ ಅವಕಾಶ ಕೊಡ್ತೀವಿ ಅಂತೇಳಿ ಏನು ಮಾಡ್ತಾರೆ ಅಂತಂದರೆ ಇವರು ಹೆಚ್ಚಿನ ಪ್ರಮಾಣದ ತೆರಿಗೆಯನ್ನು ವಿಧಿಸಲು ಪ್ರಾರಂಭ ಮಾಡ್ತಾರೆ. ಮೊದಲಿಗೆ ಏನಾಗ್ತವೆ, ಈ ವ್ಯಾಪಾರ ವರ್ತಕರು ಅಂದರೆ ಅರಬ್ ವ್ಯಾಪಾರ ವರ್ತಕರು ಮತ್ತು ಇಟಲಿ ವ್ಯಾಪಾರ ವರ್ತಕರು ಸ್ವಲ್ಪ ದಿನ ಏನು ಮಾಡ್ತಾರೆ ಅಂದರೆ ಈ ವ್ಯಾಪಾರವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಇದರಲ್ಲಿ ಅವ್ರಿಗೆ ಏನು ಸಿಗೋದಿಲ್ಲ, ಈ ತೆರಿಗೆ ಹೆಚ್ಚಾಗೋದ್ರಿಂದ ಅವ್ರಿಗೆ ಏನು ಸಿಗೋದಿಲ್ಲ ಅಂತಂದರೆ ಲಾಭ ಸಿಗೋದಿಲ್ಲ. ಸೊ ಈ ವ್ಯಾಪಾರ ವರ್ತಕರ ಪ್ರಮುಖ ಉದ್ದೇಶನೇ ಏನಾಗಿತ್ತು ಅಂದರೆ ಲಾಭವನ್ನು ಮಾಡೋದು. ಸೊ ಇದೇ ಸಿಗಲ್ಲ ಅಂತ ಆದಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ ಈ ಒಂದು ವ್ಯಾಪಾರ ವಹಿವಾಟವನ್ನು ನಿಲ್ಲಿಸ್ತಾರೆ. ಲಾಭನೇ ಸಿಗಲಿಲ್ಲ ಅಂದರೆ ಅವರು ವ್ಯಾಪಾರ ವಹಿವಾಟವನ್ನು ನಿಲ್ಲಿಸ್ತಾರೆ. ಸೊ ಈ ರೀತಿ ನಿಲ್ಲಿಸಿದ್ರಿಂದ ಏನಾಗುತ್ತೆ ಅಂತಂದರೆ ಯುರೋಪಿಯನ್ನರು ಭಾರತದ ಒಂದು ಸಾಂಬಾರ್ ಪದಾರ್ಥ ಅಥವಾ ಭಾರತದ ಜೊತೆಗಿನ ಒಂದು ವ್ಯಾಪಾರ ಸಂಬಂಧ ಅವರಿಗೆ ಅವಶ್ಯವಾಗುತ್ತದೆ. ಸೊ ಇವಾಗ ಯಾವುದೇ ಒಂದು ವಸ್ತು ಅವಶ್ಯ ಆಯ್ತು ಅಂದರೆ ಅದನ್ನು ನಾವು ಹುಡುಕೋಕೆ ಅಥವಾ ಅದನ್ನು ನಾವು ಪಡೆಯೋದಕ್ಕೆ ತುಂಬಾ ಏನು ಮಾಡ್ತೀವಿ, ಹೊಸ ಐಡಿಯಾನ ಸೃಷ್ಟಿ ಮಾಡ್ತೀವಿ. ಸೊ ಅದೇ ಒಂದು ಪರಿಸ್ಥಿತಿ ಯುರೋಪ್ ದೇಶದವರಿಗೆ ಉಂಟಾಗುತ್ತೆ. ಸೊ ಹಾಗಾಗಿನೇ ಅವ್ರು ಏನು ಮಾಡ್ತಾರೆ ಅಂತಂದರೆ ಭಾರತ ದೇಶಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯುವ, ಈ ಭೂಮಾರ್ಗ ಇಲ್ಲ ಅಂತಂದರೆ ನಾವು ಏನು ಮಾಡೋಣ, ಭಾರತ ದೇಶಕ್ಕೆ ಒಂದು ಜಲಮಾರ್ಗವನ್ನು ಕಂಡುಹಿಡಿದು ನಾವು ಜಲಮಾರ್ಗದ ಮೂಲಕ ವ್ಯಾಪಾರವನ್ನು ಮಾಡೋಣ ಅಂಥೇಳಿ ಅವರು ಡಿಸೈಡ್ ಮಾಡ್ತಾರೆ. ಯಾವುದ ಒಂದು ಪ್ರಮುಖ ಕಾರಣ ಅಂತಂದರೆ 1453ರಲ್ಲಿ ವಶಪಡಿಸಿಕೊಂಡಂಥ ಅಟೋಮನ್ ಟರ್ಕರಿಂದ ವಶವಾದಂಥ ಕಾನ್ಸ್ಟಾಂಟಿನೋಪಲ್ ನಗರ. ಸೊ ಈ ಒಂದು ಪ್ರಮುಖವಾದಂಥ ಕಾರಣದಿಂದಾಗಿ ಯುರೋಪಿಯನ್ನರು ಭಾರತ ದೇಶಕ್ಕೆ ಒಂದು ಸಮುದ್ರ ಮಾರ್ಗದ ಮೂಲಕ ಅಥವಾ ಸಮುದ್ರ ಮಾರ್ಗದ ಮೂಲಕ ಭಾರತವನ್ನು ಕಂಡುಹಿಡಿದು ಅದರ ಮೂಲಕ
ವ್ಯಾಪಾರವನ್ನು ಮಾಡಬೇಕು ಅನ್ನೋದನ್ನು ಕೂಡ ಯುರೋಪಿಯನ್ನರು ಕಂಡುಕೊಳ್ತಾರೆ. ಸೊ ಈ ಒಂದು ಹಿನ್ನೆಲೆಗೋಸ್ಕರನೇ ಭಾರತಕ್ಕೆ ಯುರೋಪಿಯನ್ನರು ಬರ್ತಾರೆ. ಓಕೆ, ಹಾಗಿದ್ರೆ ಭಾರತಕ್ಕೆ ಯುರೋಪಿಯನ್ನರು ಅಂತಂದರೆ ಭಾರತಕ್ಕೆ ಯಾರೆಲ್ಲ ಬರ್ತಾರೆ? ಭಾರತಕ್ಕೆ ಫಸ್ಟು ಪೋರ್ಚುಗೀಸರು ಬರ್ತಾರೆ, ಆಮೇಲೆ ಡಚ್ಚರು ಬರ್ತಾರೆ, ಆಮೇಲೆ ಇಂಗ್ಲೀಷರು ಬರ್ತಾರೆ, ಆಮೇಲೆ ಫ್ರೆಂಚರು ಬರ್ತಾರೆ. ಓಕೆ, ಈ ಒಂದು ಪ್ರಮುಖದ ಆಧಾರದ ಮೇಲೆ ಅಂದರೆ ಈ ಪ್ರಮುಖವಾದಂಥ ಒಂದು ಹಿನ್ನೆಲೆಯಲ್ಲಿ ಮೊಟ್ಟ ಮೊದಲಿಗೆ ಬಂದವರು ಯಾರಪ್ಪ ಅಂತಂದರೆ ಪೋರ್ಚುಗೀಸರು. ಓಕೆ, ಇಷ್ಟು ಭಾರತದ ಅಥವಾ ರಾಷ್ಟ್ರಗಳ ನಡುವೆ ಒಂದು ವ್ಯಾಪಾರ ಸಂಬಂಧ ಹೇಗೆ ನಡೀತಾ ಇತ್ತು ಭಾರತಕ್ಕೆ ಯುರೋಪಿಯನ್ನರು ಬರೋಕ್ಕಿಂತ ಮುಂಚೆ ಅನ್ನೋದು ಈ ಒಂದು ವಿಡಿಯೋಲಿ ನಾವು ಅದರ ಹಿನ್ನೆಲೆಯನ್ನು ನೋಡ್ಕೊಂಡೆವು. ಸೊ ಬರುವಂಥ ಕ್ಲಾಸಲ್ಲಿ ನಾವು ಭಾರತಕ್ಕೆ ಯುರೋಪಿಯನ್ನರು ಹೇಗೆ ಬಂದರು ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಬರೋಣ.